ಹೌದು, ನಾನು ಎರಡನೇ ಬಾರಿಗೆ ಉನ್ನತ ಶಿಕ್ಷಣ ಮಂತ್ರಿಯಾಗಿ ನೇಮಕಗೊಂಡಿದ್ದೇನೆ. ಈ ಹಿಂದೆ 2016ರಿಂದ 18ರವರೆಗೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ 2 ವರ್ಷಗಳ ಕಾಲ ಈ ಹುದ್ದೆಯಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಈಗ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ನಾನು ಮತ್ತೆ ಉನ್ನತ ಶಿಕ್ಷಣ ಮಂತ್ರಿಯಾಗಿ ನೇಮಕೊಂಡಿದ್ದು ನನಗೆ ಖುಷಿ ತಂದಿದೆ. ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಭಾಳಷ್ಟು ಕೆಲಸಗಳನ್ನು, ಜನಪರವಾದಂಥ ಕೆಲಸಗಳನ್ನು ಮಾಡೋದು ಸಾಕಷ್ಟಿದೆ. ಯಾಕಂದರೆ ಶಿಕ್ಷಣ ಅನ್ನೋದು ಭಾಳ ಮುಖ್ಯ. ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ಈಸ್ ನಂಬರ್ 1 ಇನ್ ಎಜುಕೇಷನ್ ಮತ್ತು ಇಟ್ ಇಸ್ ಎ ಬಿಗ್ ಎಜುಕೇಷನ್ ಹಬ್. ಬ್ಯಾಂಗ್ಳೂರು ಏನಿದೆ, ಹೈಯೆಸ್ಟ್ ಫಾರಿನ್ ಸ್ಟೂಡೆಂಟ್ಸ್ ಇಲ್ಲಿ ಅಟ್ರ್ಯಾಕ್ಟ್ ಆಗಿ ಬರ್ತಾ ಇದ್ದಾರೆ. ಇಲ್ಲಿಗೆ ಬ್ಯಾಂಗ್ಳೂರು, ಇಂಡಿಯಾದಲ್ಲಿ ಹೈಯೆಸ್ಟ್ ಫಾರಿನ್ ಸ್ಟೂಡೆಂಟ್ಸ್ ಇರೋದೇ ಬೆಂಗಳೂರಲ್ಲಿ. ಮತ್ತು ಕರ್ನಾಟಕದಲ್ಲಿ ಕೂಡ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೂಡ ಮಾಡಬೇಕಾಗಿದೆ. ಅದರಲ್ಲಿ ವಿಶೇಷವಾಗಿ ವಿಶ್ವವಿದ್ಯಾಲಯಗಳ ಸುಧಾರಣೆ ಇದೆ, ವೈಸ್ ಚಾನ್ಸಲರ್ಗಳ ಸಮಸ್ಯೆಗಳಿದೆ. ಎಲ್ಲ ವಿಚಾರಗಳನ್ನು ನಾನು ಮೊದಲು ನಾಳೆ ದಿವಸ ಮತ್ತು ನಾಡದು ಅಥವಾ ಲೇಟ್ ಆದರೂ ಆಗ್ಬೋದು, ಯಾಕಂದರೆ ಬಿಕಾಸ್ ಆಫ್ ದ 15th ಆಗಸ್ಟ್. ಆದರೆ ಬ್ರೀಫಿಂಗ್ ನಾನು ನಾಳೆ ತಗೊಳ್ತೀನಿ. ನೋಡಿ, ಬ್ರೀಫಿಂಗ್ ಕರೀರಿ. ನಾಳೆ ಬ್ರೀಫಿಂಗು ನಮ್ಮ ಸೆಕ್ರೆಟರಿ ಅವ್ರನ್ನ ಕೇಳ್ತೀನಿ. ನನಗೆ ಗೊತ್ತಿಲ್ಲ ಅಂತಲ್ಲ, ಐ ನೋ ಇಟ್. ನಾನೇ ಚೀಫ್ ಮಿನಿಸ್ಟರ್ ಫೈನಾನ್ಷಿಯಲ್ ಅಡ್ವೈಸರ್ ಇಂದ ಏನೇನು ಮಾಡಿದ್ದೀವಿ ಅಂತ ಗೊತ್ತಿದೆ. ಬಟ್ ಆಫಿಷಿಯಲಿ ತಗೊಂಡು ನಾನು ಏನೇನು ನೋಡಬೇಕು, ಏನು ಸಮಸ್ಯೆಗಳಿದ್ದಾವೆ, ಪ್ರೋ ಕಾನ್ಸ್ ಎವ್ರಿಥಿಂಗ್ ಐ ವಿಲ್ ಗೆಟ್ ಇಟ್ ಬ್ರೀಫ್ ಬೈ ಸೆಕ್ರೆಟರಿ ಹೈಯರ್ ಎಜುಕೇಷನ್. ತದನಂತರ ನಾನು ಮಾಧ್ಯಮಗಳಿಗೆ ಮಾತಾಡ್ತೀನಿ. ಈಗ ನಾಳೆಯಿಂದ ಅಧಿವೇಶನ ಆರಂಭ ಆಗ್ತಾ ಇದೆ. ಇವತ್ತು ಖಾತೆ ಹಂಚಿದ್ದೀರಿ, ನೀವು ಅನುಭವಸ್ಥರು, ಮ್ಯಾನೇಜ್ ಮಾಡ್ತೀರಿ. ಹೊಸಬರಾದವ್ರ ಪದ್ಧತಿ ಹೆಂಗೆ? ಮಾಡ್ತಾರೆ. ಪ್ರಾರಂಭದ ಹಂತದಲ್ಲೇ ಎಲ್ಲವೂ ಆಗ್ತದೆ. ಇವೆಲ್ಲ ಹಿಂದೆ ಯಡಿಯೂರಪ್ಪನವ್ರು ಇದ್ದಾಗಲೂ ಕೂಡ ಅವರು ಚೀಫ್ ಮಿನಿಸ್ಟರ್ 1 ಮ್ಯಾನ್ ಶೋ ಇತ್ತು. ಗೊತ್ತಲ್ಲ ನಿಮಗೆ? ಯಡಿಯೂರಪ್ಪ 26 days ನೋ ಮಿನಿಸ್ಟರ್ಸ್, ಓನ್ಲಿ ಒನ್ ಕ್ಯಾಬಿನೆಟ್, ಒನ್ ಚೀಫ್ ಮಿನಿಸ್ಟರ್, ದೇರ್ ಇಸ್ ನೋ ಸೆಕೆಂಡ್. ಮೊಬೈಲ್ ಕಾಲದಲ್ಲೂ ಆಗೈತೆ ಇದು. ನೋಡಿ, ಪೊಲಿಟಿಕಲ್ ಸ್ವಲ್ಪ ಕೆಲವು ಸಂದರ್ಭದಲ್ಲಿ ಸಮಸ್ಯೆಗಳಿರುತ್ತೆ, ಚರ್ಚೆ ಮಾಡೋದಿರುತ್ತೆ. ಈಗೆಲ್ಲ ಅದು ನಮ್ಮ ಡಿ ಕೆ ಶಿವಕುಮಾರ್ ಅವರು ಚಾಣಕ್ಷತನದಿಂದ ಎಲ್ಲವನ್ನು ಬಗೆಹರಿಸಿದ್ದಾರೆ. ನಮ್ಮ ಪಾರ್ಟಿ ಹೈಕಮಾಂಡು ಬಗೆಹರಿಸಿದೆ. ಡೆಫಿನೆಟ್ಲಿ ದೇ ವಿಲ್ ಡೂ. ಚಾಣಕ್ಷತನದಿಂದ ರಾಜಕೀಯವಾಗಿ ನಿರ್ವಹಣೆಯನ್ನು ಮಾಡ್ತಾರೆ. ಆ್ಯಸ್ ಫಾರ್ ಆ್ಯಸ್ ಐ ಆಮ್ ಎ ಮಿನಿಸ್ಟರ್ ಫಾರ್ ಹೈಯರ್ ಎಜುಕೇಷನ್, ಡೆಫಿನೆಟ್ಲಿ ದೇರ್ ಇಸ್ ಲಾಟ್ ಆಫ್ ಚಾಲೆಂಜಸ್ ಇದೆ. ಮತ್ತು ಹಣಕಾಸನ್ನು ಹೇಗೆ ಜೋಡಿಸ್ಬೇಕು, ಏನು ಮಾಡಬೇಕು, ಇವೆಲ್ಲ ಈ ಖಾತೆಯನ್ನು ಒಳ್ಳೇದು ಮಾಡಲಿಕ್ಕೆ ಅವಕಾಶ ಇದೆ. ನಿಮ್ಮ ಹತ್ರ ಮಾತಾಡ್ತಾರೆ. ಸರ್, ಈಗ ಮಹಿಳಾ ಮಂತ್ರಿ ಇಲ್ಲದೆ ಅಧಿವೇಶನಕ್ಕೆ ಹೋಗ್ತಾ ಇದ್ದೀರಿ, ಇದು ಒಳ್ಳೆ ಬೆಳವಣಿಗೆನೇ ಸರ್? ಎಸ್, ಐ ಡೂ ಅಗ್ರಿ. ಕೆಲವೊಂದು ಸಾರಿ ಆಗಲಿಕ್ಕಿಲ್ಲ, ಈಗ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದು ಪಕ್ಷ ನಿರ್ಧಾರ ತೆಗೆದುಕೊಳ್ತದೆ. ಬಹುತೇಕ ಪಕ್ಷ ಹೆಣ್ಮಕ್ಳಿಗೂ ಒಂದು ಅವಕಾಶ ಮಾಡಿಕೊಡ್ತದೆ. ಇವತ್ತಿನ ಸಭೆ ಏನು ಸರ್? ಅಧಿವೇಶನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಪೂರ್ವ ಎಲ್ಲ ಹೊಸ ಮಿನಿಸ್ಟರ್ಗಳಾಗಿರ್ತಾರೆ, ಹೊಸಬರಾಗಿರ್ತಾರೆ. ಮುಖ್ಯಮಂತ್ರಿಗಳು ಫುಲ್ ಪ್ಲೇಸ್ ಕ್ಯಾಬಿನೆಟ್ ಇರೋದ್ರಿಂದ ಕೆಲವು ಸಲಹೆ ಸೂಚನೆಗಳನ್ನು ಕೇಳ್ತಾರೆ. ಅವೆಲ್ಲ ಕೊಟ್ಟಿದ್ದೇವೆ. ಎಲ್ಲರೂ ಮಾತನಾಡಿದ್ರೆ ಚೆನ್ನಾಗಾಯ್ತು. ಇವತ್ತು ದೇರ್ ವಾಸ್ ಎ ವೆರಿ ಗುಡ್ ಮೀಟಿಂಗ್ ಫಾರ್ ಟುಡೇ.